ಒಕ್ಕಲಿಗ ಮತ್ತು ಇತರೆ 24 ಜಾತಿಗಳಿದೆ ಉಪಜಾತಿಗಳು. ಅವರು 14,12,000 ಏನಪ್ಪ 493 ಜನಸಂಖ್ಯೆ ಅದ. ಇನ್ನು ವಿಶ್ವಕರ್ಮ ಅಂದರೆ 16 ಮತ್ತು ಇತರೆ ಜಾತಿಯವರು 45 ಇದ್ದಾರೆ ಉಪಜಾತಿಗಳು. ಅವರು 12,13,347 ಅದ. ಮತ್ತು ಬಲಿಜ ಮತ್ತು ಇತರೆ ಜಾತಿಗಳು ಅವರು 10,41,352 ಇದ್ದಾವೆ. ಮುಸ್ಲಿಂ ಮತ್ತು ಇತರೆ 99 ಜಾತಿಗಳಿದ್ದಾವೆ ಮುಸಲ್ಮಾನರಲ್ಲಿ. ಅವೆಲ್ಲ ಕೂಡಿಸ್ಕೊಂಡು 76,99,425 ಇದ್ದಾವೆ. ಇವರು ಲೆಕ್ಕ ಹೇಳ್ತಾಯಿದ್ರು. ಇವ್ರಿಗೆ ಮೀಸಲು 32ರಿಂದ 51ಕ್ಕೆ ಇರಿಸುವಂಥದ್ದು ನಿರ್ಧಾರ ಮಾಡಿದ್ದಾರೆ. ಇವತ್ತದು ಡಿಸ್ಕಷನ್ ಆಗುವಂಥದ್ದು. ಯಾಕಂದರೆ ಈಗ ಮೇಯರ್ ಬಂದಿದ್ದಾರೆ OBC. ಯಾಕಂದರೆ ಅವ್ರನ್ನ ಸರಿಯಾಗಿ ಇಲ್ಲಿವರೆಗೆ ಸರ್ವೆ ಆಗಿರಲಿಲ್ಲ. ಇದನ್ನು ಸರ್ವೆ ಮಾಡಿದ್ದಾರೆ. ಆದರೆ ಇದು ಇವತ್ತು ಕಾನೂನು ತಜ್ಞರು ಹೇಳ್ತಾರೆ ಇದು ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದ ವಿಷಯ ಅಲ್ಲ ಅಂತೇಳಿ. ಆದರೆ ಅವರು ಶೈಕ್ಷಣಿಕತೆ ಸಾಮಾಜಿಕ ಎಲ್ಲ ಪರಿಸ್ಥಿತಿ ಇಟ್ಕೊಂಡು ಅದ್ರ ಜೊತೆ ಜಾತಿ ಕಾಲಮ್ ಅಂತ ಕೇಳ್ಕೊಂಡಿದ್ದಾರೆ. ಹೌದು, ಕೇಂದ್ರನೇ ಇದನ್ನು ಒಪ್ಪಿಕೊಡ್ಬೇಕಾಗ್ತದೆ. ಇದು ಕಾನೂನಾತ್ಮಕ ವಿರೋಧ ಆದದ್ದು. ಬಟ್ ಸರ್ವೆ ಯಾರಾದರೂ ಮಾಡಲೇಬೇಕಲ್ಲ. ರಾಜ್ಯ ಮಟ್ಟದಲ್ಲಿ ಮಾಡಿದ್ದಾರೆ. ಅದನ್ನ ಕೇಂದ್ರಕ್ಕೆ ಕಳಿಸ್ತಾ ಇದ್ದಾರೆ. ಕೇಂದ್ರ ಒಪ್ಪೋದು ಬಿಡೋದು ಯಾವ ಕ್ಲೌಸ್ ಏನು ಎಂತು ಅಂತೆಲ್ಲ ಅದು ಕೇಂದ್ರದ ಒಪ್ತದೋ ಬಿಡ್ತಾನೋ ಅದು ಬೇರೆ. ಮತ್ತು ಸುಪ್ರೀಂ ಕೋರ್ಟ್ ಹೋಗುವಂಥ ಸಾಧ್ಯತೆಗಳು ಇದ್ದಾವೆ. ಆಲ್ರೆಡಿ ಸುಪ್ರೀಂ ಕೋರ್ಟು ಹೇಳಿಬಿಟ್ಟಾರೆ OBCಗೆ ನೀವು ಒಂದು ಲೆಕ್ಕಪತ್ರ ತೊಗೊಂಬರಪ್ಪ ಅವ್ರು ಎಷ್ಟಿದ್ದಾರೆ ಏನಿದ್ದಾರೆ ಅವ್ರಿಗೆ ಕೊಡೋನು, ನಮ್ದು ಅಬ್ಜೆಕ್ಷನ್ ಏನಿಲ್ಲ ಅಂತೇಳಿ. ಈಗಾಗಲೇ ಅದನ್ನು ಅಲ್ಲಿಂದ ಈ ಪರ್ಮಿಷನ್ ಸಿಕ್ಕಿದ್ದದು. ಅದಕ್ಕೆ ಸಿದ್ದರಾಮಯ್ಯನವರು ಈ ಎಲ್ಲ ನೆಲಗಟ್ಟಿನಲ್ಲಿ ಈ ಎಲ್ಲ ಜನರಿಗೆ ಮೀಸಲಾತಿ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಈಗ ಬಡತನ ಕಾರಣಕ್ಕಾಗಿ ಅದರ ಹಿಂದುಳಿದ ಆರ್ಥಿಕವಾಗಿ ದುರ್ಬಲ ಇದ್ದಂಥವ್ರಿಗೆ 10% ಈಗಾಗಲೇ ಮೀಸಲಾತಿ ಕೊಟ್ಬಿಟ್ಟಿದ್ದಾರೆ. ಯಾವುದೇ ಪರ್ಮಿಷನ್ ಇಲ್ಲದ ಇದು ಯಾವುದು ಒಪ್ಪಿಗೆ ಇಲ್ಲದ. ಆ್ಯಕ್ಚುಲಿ ಅದು ಕೊಡ್ಲಿಕ್ಕೆ ಬರ್ತಾ ಇರೋದಲ್ಲ, ಕೇಂದ್ರ ಸರ್ಕಾರ ಕೊಟ್ಬಿಟ್ಟದ. ನಾವು ಮಾಡಿದ್ದೀವಪ್ಪ ಅವ್ರು 10% ಅಂತೇಳಿ ಅದನ್ನು ಜನ ಒಪ್ಕೊಂಡಿದ್ದಾರೆ. OBC ಅವರು ಒಪ್ಕೊಂಡಿದ್ದಾರೆ, ಎಲ್ಲರೂ ಒಪ್ಕೊಂಡಿದ್ದಾರೆ. ಇಲ್ಲೇನಪ್ಪ ಅಂದರೆ ಜೀವನ ಕೊಡು ತೆಗೆದುಕೊಡು, ಇದ್ದವರು ಕೊಡೋದು, ಇಲ್ಲದವರು ತೊಗೊಳ್ಳೋದು. ಇದು ದಿಸ್ ಇಸ್ ದ ಬೇಸಿಕ್ ಪಾಲಿಸಿ. ಹಿಂಗೆ ಹೇಳಿದ್ಕೊಳ್ಳೆ ಮಾತಾಡ್ತಾರೆ ಬೇಡಪ್ಪ, ಹಾಗೆ ಮಾತಾಡಿದಾರೋ ದೊಡ್ಡ ಮಾತು ಬೇಡ, ನಮ್ಗೆ ನಮ್ಮ ಜನ ಎಷ್ಟು ಅಷ್ಟು ಬೇಕು ಅಂತ. ಆದರೆ ನೀವು ಅದು ಸರ್ವೆ ಮಾಡ್ಕೊಂಡು ಬನ್ನಿರಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದವರು VLC ಅವರಿಗೆ, ಲಿಂಗಾಯತರಿಗೆ ಮತ್ತು ಜೊತೆಗೆ ನಮ್ಮ ಒಕ್ಕಲಿಗ ಸಮುದಾಯದವರಿಗೆ. ಈ ನೆಲೆಯಲ್ಲೇ ಇವತ್ತು ನಡೆಯುತ್ತಿರುವಂಥ ಈ ಒಂದು ಏನಪ್ಪ ಅಂತಂದ್ರೆ ಸರ್ವೆ ಅನ್ನೋಕ್ಕಿಂತ ಸರ್ವೆ ಚರ್ಚೆ ಜೊತೆಗೆ ಒಪ್ಪುದು 51%. ಯಾಕಂತಂದ್ರೆ ಈ ವಿವಿಧ ಪ್ರವರ್ಗಗಳು ನಿಮಗೆ ಗೊತ್ತದ, ಹಿಂದುಳಿದ ವರ್ಗಗಳ ಮೀಸಲಾತಿ ಪಟ್ಟಿಯಲ್ಲಿ ಗುರುತಿಸಲ್ಪಟ್ಟಿದ್ದು ಏನಪ್ಪ ಅಂದರೆ ಪ್ರವರ್ಗ 1A ಮೊದಲು ಒಂದಿತ್ತು, ಈಗ 1A ಮಾಡಿದ್ದಾರೆ. ಪ್ರವರ್ಗ 2B 1B ಮಾಡಿದ್ದಾರೆ. ಪ್ರವರ್ಗ 2A, ಪ್ರವರ್ಗ 2B, ಪ್ರವರ್ಗ 3A, ಪ್ರವರ್ಗ 3B ಮಾಡಿ